ಇನ್ನೊಂದು ಜನ್ಮ ಮುಂದೇಳು ಈ ಫೀಲ್ಡಿಗೆ ಬಂದಾಗಿಂದ ನನಗೆ ಯಾರು ಕಾಂಪಿಟೇಟರ್ ಸಿಕ್ಕಿಲ್ಲ. ಇರೋದಿಬ್ರೆ, ಒಂದು ನಾನು ಇಷ್ಟಪಡೋರು, ಇನ್ನೊಂದು ನೀನು ಇಷ್ಟಪಡೋರು. ಇನ್ನೊಂದು ಡೈಲಾಗ್ ಇದೆಲ್ಲ ಹೇಳ್ಬಿಡು. ಇನ್ನೊಂದು ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರು ಸುರಿಸೋ ಹೊಲಸು ದೇಹಗಳು, ವರ್ಷಾನುಗಂಟ್ಲೆ ಟೂತ್ ಪೇಸ್ಟ್ ನೋಡದೇ ಇರೋ ಹಳದಿ ಹಲ್ಲುಗಳು, ಸೋಪೆ ನೋಡದೇ ಇರೋ ಕೊಳಕು ಬಟ್ಟೆಗಳು, ನನಗೆ ಇಂಥ ದುರ್ನಾಟ ಹೊಡೆಯುವಂಥ ಸಭೆ ಸಮಾರಂಭಗಳು ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್ ಮ್ಯಾನ್. ಯಾರು ನಿನ್ನ ಫೇವ್ರೆಟ್ ಹೀರೋ? ಫೇವ್ರೆಟ್ ಹೀರೋ ಸೂಪರ್ ಮ್ಯಾನ್ ಮೋಹಕ್ ಗೌಡ. ಮೋಹಕ್ ಗೌಡ. ಗಿಚ್ಚಿಗಿಲಿ ಶೋ ಅಲ್ಲಿ ಯಾವ ಡೈಲಾಗ್ ನಿಮಗೆ ತುಂಬ ಇಷ್ಟ? ಎಲ್ಲ ಡೈಲಾಗು ತುಂಬ ಇಷ್ಟ. ಯಾವ ಊರು ನಿಮ್ಮದು ಬೇಸಿಕ್ಲಿ? ಬೆಂಗಳೂರೇ. ಬೆಂಗಳೂರೇನಾ? ನಮ್ಮ ಹಳ್ಳಿ ಕಡೆ ಹೋಗಿದ್ದೀರಾ? ಯಾವ ಊರಿಗೆ ಹೋಗಿದ್ದೀರಾ? ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೀನಿ. ಯಾವುದು ನಿಮ್ಮ ಅಜ್ಜಿ ಊರು? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಾನೆ ಒಂದು ಊರ ಹೆಸರು ಇದೆಯಾ? ಹೌದು. ಹೌದಾ? ಯಾವ ಡೈಲಾಗ್ ಇಷ್ಟ? ಡೈಲಾಗ್ ಹೇಳಿ ನೋಡೋಣ. ಎಲ್ಲ ಡೈಲಾಗು ಇಷ್ಟ. ಹೌದಾ? ಆಡಿಷನಲ್ಲಿ ಯಾವ ಡೈಲಾಗ್ ಹೇಳಿದ್ರಿ? ನಾನು ರಾಜಂದು. ರಾಜಿಂದ ಹೇಳಿ ಒಂದ್ಸಲ. ಈಗ ಮಹಾಮಂತ್ರಿ ಎಂದು ಸೇನರಿ, ಇದೇನಿದು ಆಘಾತ, ಇದ್ದಕ್ಕಿದ್ದಂತೆ ಶತ್ರು ದಾಳಿ ಮಾಡಿ ಯುದ್ಧಕ್ಕೆ ಆಹ್ವಾನ ನೀಡುತ್ತಿದೆ. ಯಾಕೆ ನಮ್ಮ ರಾಜ್ಯದ ಗುಪ್ತಚಾರ್ಯರು ಕಾರ್ಯನಿರ್ವಹಿಸುತ್ತಿಲ್ಲವೇ? ಸೈನ್ಯಾಧಿಪತಿ ಚಕ್ರವರ್ಮರೇ, ಈ ಕೂಡಲೇ ನಮ್ಮ ಸೈನ್ಯವನ್ನು ಸಿದ್ಧಗೊಳಿಸಿ ಆ ರಾಜ ವಜ್ರದೇವನಿಗೆ ಗೊತ್ತಾಗಲಿ. ಕರುನಾಡ ಸಿಂಹಾಸನದ ಮೇಲೆ ಮಹಾಪ್ರಚಂಡ ರಾಜ ಚಂದ್ರಚೂಡನು ಹರಿಭಯಂಕರವಾಗಿ ಗರ್ಜಿಸುತ್ತಾನೆಂದು ಆ ತಾಯಿ ಭುವನೇಶ್ವರಿಯನ್ನು ನೆಳೆದು ಸಮರಾಂಗಣದಲ್ಲಿ ಓಡಾಡಿ ಸಮೃದ್ಧಿ ಗೆದ್ದರೆ ರಾಜ, ಸತ್ತರೆ ವೀರಮರಣ. ಜೈ ಭುವನೇಶ್ವರಿ.